ಸಿದ್ದರಾಮಯ್ಯ ಸದ್ಯದ ರಾಜಕೀಯ ಕಾಂಗ್ರೆಸ್ನಲ್ಲಂತೂ ಅವಿಭಾಜ್ಯ ಅಂಗ. ಹಾಗೆ ನೋಡೋಕ್ಕೋದ್ರೆ ಮೂಲತಃ ಅವರು ಕಾಂಗ್ರೆಸ್ನವರೇನಲ್ಲ, ಜನತಾ ಪರಿವಾರದಿಂದ ಬಂದಂಥವರು. ಆಮೇಲೆ ಬದಲಾದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಗೆ ಸೇರಿಕೊಂಡು ಕಾಂಗ್ರೆಸ್ನಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು. ಅದರಲ್ಲೂ ಪ್ರಮುಖವಾಗಿ BJPಯನ್ನು ತಮ್ಮ ರಾಜಕೀಯದ ಆರಂಭದ ದಿನಗಳಿಂದಲೇ ಬಹಳವಾಗಿ ಟೀಕೆ ಮಾಡಿಕೊಂಡು ವಿರೋಧಿಸಿಕೊಂಡು ಅವರ ಸಿದ್ಧಾಂತಗಳನ್ನು ನಿಲುವುಗಳನ್ನು ವಿರೋಧಿಸಿಕೊಂಡು ಬಂದಂಥವ್ರು. ಹಾಗೆ ನೋಡೋಕ್ಕೋದ್ರೆ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬರ್ತಾರೆ ಅಂತಕ್ಕಂಥ ಯಾವ ಸುಳಿವೂ ಇರಲಿಲ್ಲ. ಅವ್ರ ತಂದೆ ಇವರೊಬ್ಬರನ್ನೇ ಓದಿಸಿದ್ದು ಅವ್ರ ಮನೆಯಲ್ಲಿ, ಇನ್ಯಾರನ್ನೂ ಓದಿಸ್ಲಿಲ್ಲ. ಇವರು ಡಾಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಅದಕ್ಕೋಸ್ಕರ BSc ಕೂಡ ಮಾಡಿದ್ರು ಮೈಸೂರಿನಲ್ಲಿ. ಆದರೆ ಯಾಕೋ ಅವರಿಗೆ ಸೆಳಿಲಿಲ್ಲ. ಅವರೇ ಹೇಳಿದ ಪ್ರಕಾರ ನನಗೆ ಒಂದು ವೇಳೆ MSc ಬಾಟ್ನಿ ಏನಾದರೂ ಸೀಟ್ ಸಿಕ್ಬಿಟ್ಟಿದ್ದರೆ ನಾನು ರಾಜಕೀಯಕ್ಕೆ ಬರ್ತಿರಲಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ರಾಜಕೀಯದಲ್ಲಿ ಅವರು ನಡೆದು ಬಂದ ಹಾದಿ, ಕಷ್ಟ ಕಾರ್ಪಣ್ಯಗಳಿಂದ ಒಬ್ಬ ರೈತನ ಮಗ ರಾಜ್ಯದ ಮುಖ್ಯಮಂತ್ರಿ ಹಾದಿಗೆ ಬೆಳೆದು ಬಂದ ರೀತಿ, ಇವೆಲ್ಲವನ್ನ ಕೂಡ ಒಂದು ಕಿರು ಚಿತ್ರದ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ನೋಡೋಣ. ದನ ಕಾಯುವುದೇ ವಂಶದ ಒಂಬಳಿ, ಬಾಲಕನಿಗೂ ಇದಾಯ್ತು ಅಪ್ಪನ ಬಳುವಳಿ. ಮನದಾಳದಲ್ಲಿ ಅಕ್ಷರ ತಿದ್ದೋ ಕನಸು, ಬಲು ಕಷ್ಟವಿತ್ತು ಇದಾಗಲು ನನಸು. ಕೆಲವು ಅದ್ಭುತ ವ್ಯಕ್ತಿಗಳ ಬದುಕಿನ ಭವಿಷ್ಯವನ್ನ ದೇವರು ಬಹಳ ಅಚ್ಚುಕಟ್ಟಾಗಿ ಯೋಜಿಸಿರ್ತಾನೆ. ಬದುಕಿನ ಉದ್ದಕ್ಕೂ ಕಷ್ಟದ ತಿರುವುಗಳು, ಸತ್ವ ಪರೀಕ್ಷೆಯ ಸಾಲನ್ನೇ ಕೊಡ್ತಾ ಕೊನೆಗೆ ಆ ಪರೀಕ್ಷೆಗೆ ತಕ್ಕ ಫಲವುಣ್ಣುವ ಅವಕಾಶ ನೀಡ್ತಾನೆ. ನಾವು ಇವತ್ತು ಹೇಳ ಹೊರಟಿರುವ ದನ ಕಾಯುವ ಹುಡುಗನದ್ದು ಇಂಥದ್ದೇ ಯಶೋಗಾಥೆ. ಇದು ಬಡ ಕುಟುಂಬದಲ್ಲಿ ಜನಿಸಿದ ಚೂಟಿ ಚುರುಕಾದ ಬಾಲಕ ನಾಡಿನ ದೊರೆಯಾಗಿ ಬೆಳೆದು ನಿಂತ ಅದ್ಭುತ ನಿಜಕಥೆ. ರಾಜ್ಯದ 22ನೇ ಮುಖ್ಯಮಂತ್ರಿಯ ಪಟ್ಟ ಅಲಂಕರಿಸಿದ ಸಿದ್ದರಾಮಯ್ಯನವರ ಬದುಕಿನ ಇತಿಹಾಸದ ಪುಟ ಬಲು ರೋಚಕ. ಆ ಪುಟಗಳನ್ನ ತಿರುಗುವ ಮುನ್ನ ಅವರ ಬಾಲ್ಯ ಹರೆಯದ ಕಥೆ ಹೇಳದಿದ್ರೆ ಕಥೆ ಅರ್ಥಹೀನ. ಸಿದ್ದರಾಮಯ್ಯನವರ ಜೀವನ ಗಾಥೆಯಲ್ಲಿ ನೋವಿದೆ, ಶ್ರಮವಿದೆ, ಸ್ಫೂರ್ತಿಯ ಸೆಲೆಯಿದೆ. ಸಾಮಾನ್ಯ ವ್ಯಕ್ತಿಯೊಬ್ಬ ಮುಖ್ಯಮಂತ್ರಿ ಗಾದಿಯೇರಿದ ರೋಮಾಂಚಕ ಕಥೆಯೂ ಇದೆ. ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬಾಲಕ ಸಿದ್ದರಾಮಯ್ಯ ಬುದ್ಧಿವಂತನಾಗಿದ್ದರೂ ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ದನ ಮೇಯಿಸುವ ಕುಟುಂಬದ ಕಾಯಕಕ್ಕೆ ಶರಣಾಗಬೇಕಾಯಿತು. ಆದರೆ ಅವರಲ್ಲಿದ್ದ ಪ್ರತಿಭೆಯನ್ನ ಗಮನಿಸಿದ್ದ ಗ್ರಾಮದ ಶಾಲೆಯ ಶಿಕ್ಷಕರು ನೇರವಾಗಿ 4ನೇ ತರಗತಿಗೆ ಅವಕಾಶ ಕೊಟ್ಟು ಬೆನ್ನು ತಟ್ಟಿದರು. ಮುಂದೊಂದು ದಿನ ದನ ಕಾಯ್ತಾ ಇದ್ದ ಆ ಚೂಟಿ ಹುಡುಗ ಇಡೀ ರಾಜ್ಯದ ಅಧಿಪತಿಯೂ ಆಗ್ಬಿಟ್ಟು. ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಅತ್ಯುತ್ತಮ ವಾಕ್ಪಟು, ರಾಜ್ಯ ಕಂಡ ಅತ್ಯುತ್ತಮ ವಿರೋಧ ಪಕ್ಷದ ನಾಯಕ. JH ಪಟೇಲ್ ಅವರಂತಹ ನುರಿತ ಮಾತುಗಾರನ ಸಹವಾಸವೋ ಏನೋ, ಎಂತಹವರದ್ದು ಬಾಯಿ ಮುಚ್ಚಿಸಬಲ್ಲ ಚತುರ. ದೇವೇಗೌಡರ ಒಡನಾಟದಿಂದಲೋ ಏನೋ, ಅವರು ಸಂದರ್ಭಕ್ಕನುಸಾರ ವಿರೋಧಿಗಳನ್ನ ಹಣಿಯಬಲ್ಲ ಚಾಣಕ್ಯ. ಅಂದುಕೊಂಡಿದ್ದನ್ನ ಸಾಧಿಸಬೇಕು ಎಂಬ ಹುಂಬತನದಿಂದಲೋ ಏನೋ, ಹಿಂದುಳಿದ ವರ್ಗದ ಅಧಿನಾಯಕ ದೇವರಾಜ ಅರಸು ಎತ್ತರಕ್ಕೆ ಬೆಳೆಯಬಲ್ಲ ಅವಕಾಶವಿದ್ರೂ ಅದು ಸುಲಭಕ್ಕೆ ದಕ್ಕಲಿಲ್ಲ. ಸಿದ್ದರಾಮಯ್ಯನವರ ಬದುಕು ಸವಾಲುಗಳ ಸಂಗಮ. ಹಳ್ಳಿಗಾಡಿನ ಬದುಕಿನ ಎಲ್ಲ ಅಡೆತಡೆಗಳನ್ನ ಸವಾಲಾಗಿ ಸ್ವೀಕರಿಸಿ ಬೆಳೆದವರು. ಅದಕ್ಕೋ ಏನೋ ಅಂಥದ್ದೇ ಹಿನ್ನೆಲೆಯಿಂದ ಬಂದವರಿಗೆ ಅವರು ಪ್ರೇರಣೆ. ಎಂಥದ್ದೇ ಸವಾಲುಗಳು ಎದುರಾದರೂ ಸ್ವಾಭಿಮಾನ ಬಿಗುಮಾನದಿಂದ ಮೆಟ್ಟಿ ನಿಂತ ಧೀಮಂತ. ಕುಗ್ರಾಮದಲ್ಲಿ ಪದವಿ ಗಳಿಸಿದ ಮೊದಲಿಗರು. BSc ಓದಿದ್ರು ಆಗ ಬಯಸಲಿಲ್ಲ ಡಾಕ್ಟರ್.
ಮೈಸೂರು ಜಿಲ್ಲೆ ವರುಣಾ ಹೋಬಳಿಯ ಸಿದ್ದರಾಮನಹುಂಡಿ ಗ್ರಾಮದಲ್ಲಿ ಜನಿಸಿದ್ದ ಸಿದ್ದರಾಮಯ್ಯ ಕಷ್ಟಕರ ಪರಿಸ್ಥಿತಿಯಲ್ಲೂ ಗ್ರಾಮಕ್ಕೆ ಪದವಿ ಪಡೆದ ಮೊದಲಿಗರು. ಪ್ರಾಥಮಿಕ ಶಿಕ್ಷಣದ ಬಳಿಕ ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪೂರೈಸಿದರು. ತಂದೆ ಡಾಕ್ಟರ್ ಆಗಬೇಕು ಅಂತ ಬಯಸಿದರು. ಸಿದ್ದು ಕಾನೂನು ವ್ಯಾಸಂಗಕ್ಕೆ ಮುಂದಾದರು. ಸಿದ್ದರಾಮಯ್ಯ ಓರ್ವ ಅಸಾಧಾರಣ ಭಾಷಣಕಾರ. ಕಾಲೇಜು ದಿನಗಳಲ್ಲೇ ಅವರ ದನಿ ಶೋಷಿತರ ಪರ. ಬದುಕು ಬದಲಿಸಿದ್ದ ಆ ಬಾಡಿಗೆ ಕೋಣೆ. ರಾಜಕೀಯಕ್ಕೆ ಕಾಲಿಡಲು ಇದೇ ಪ್ರೇರಣೆ. ಭಾಷಣಕಾರರಾಗಿ ಹೊರಹೊಮ್ಮುವ ಮೂಲಕ ಸಿದ್ದರಾಮಯ್ಯ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಬಿಎಸ್ಸಿ ಓದಿದ್ರು ಸಿದ್ದರಾಮಯ್ಯ ವೈದ್ಯರಾಗ ಬಯಸಲಿಲ್ಲ. ಕಾನೂನು ಓದಿದ್ರು ಮನಸ್ಸು ನ್ಯಾಯಾಲಯದಲ್ಲೇ ಕಳೆದು ಹೋಗಲಿಲ್ಲ. ಶೋಷಿತ ವರ್ಗಗಳ ಪರ ಅವರ ಮನ ಸದಾ ಮಿಡಿತಾ ಇತ್ತು. ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪ್ರಭಾವಕ್ಕೆ ಒಳಗಾದರು. ವಿದ್ಯಾರ್ಥಿಯಾಗಿದ್ದಾಗ ಮೈಸೂರಿನ ಸುಬ್ರಾಯನ ಕೆರೆ ಬಳಿ ಇರುವ ಕಟ್ಟಡದಲ್ಲಿ ರೂಮ್ ಒಂದರಲ್ಲಿ ಬಾಡಿಗೆಗಿದ್ದ ಸಿದ್ದರಾಮಯ್ಯ ತೀವ್ರ ಕಷ್ಟಗಳನ್ನು ಎದುರಿಸಿದ ಕಾಲವದು. ಅಂದಿನ ಆ ಅನುಭವವೇ ಮುಖ್ಯಮಂತ್ರಿಯಾಗಿ ಬಡವರ ಪರವಾದ ಹಲವಾರು ಯೋಜನೆಗಳನ್ನ ಇವತ್ತು ಜಾರಿಗೆ ತರಲು ಸಹಕಾರಿ ಎಂದರೆ ತಪ್ಪಾಗಲ್ಲ. ಪ್ರೊಫೆಸರ್ PM ಚಿಕ್ಕಬೋರಯ್ಯ ಎಂಬುವರ ಬಳಿ ವಕೀಲ ವೃತ್ತಿ ಅಭ್ಯಾಸ ಮಾಡ್ತಾ ಇದ್ದ ಸಿದ್ದರಾಮಯ್ಯ ಕಾಲಕ್ರಮೇಣ ಸಾರ್ವಜನಿಕ ಜೀವನಕ್ಕೆ ತೆರೆದುಕೊಂಡರು. ನಾಯಕತ್ವದ ಗುಣಗಳನ್ನ ತಮ್ಮಲ್ಲಿ ಮೈಗೂಡಿಸಿಕೊಂಡರು. ಶೋಷಿತ ವರ್ಗಗಳ ಕಷ್ಟ ಕಾರ್ಪಣ್ಯಗಳಿಗಾಗಿ ಸದಾ ಮಿಡಿತಾ ಇದ್ದ ಸಿದ್ದರಾಮಯ್ಯನವರಲ್ಲಿ ಸಾಮಾಜಿಕ ನ್ಯಾಯದ ಆಶಯ ಸೈದ್ಧಾಂತಿಕವಾಗಿ ಸ್ಪಷ್ಟಗೊಳ್ಳಲು ಕಾರಣವಾದದ್ದು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಚಿಂತನೆ. ಇದಕ್ಕಾಗಿಯೇ ಅವರು ವಕೀಲಿ ವೃತ್ತಿ ಬಿಟ್ಟು ರಾಜಕಾರಣಕ್ಕೆ ಧುಮುಕಿದರು. ಹೋರಾಟದ ಹಾದಿಯಿಂದ ರಾಜಕೀಯದ ಪಥಕ್ಕೆ ಹೊರಳಿದ್ದು 1978ರಲ್ಲಿ ತಾಲೂಕು ಬೋರ್ಡ್ ಚುನಾವಣೆ ಮೂಲಕ. ರಾಜಕೀಯದಲ್ಲೇ ಮುಂದುವರಿಯುವ ಮಹತ್ವಾಕಾಂಕ್ಷೆಯ ಫಲವಾಗಿ 1980ರಲ್ಲಿ ಲೋಕದಳ ಅಭ್ಯರ್ಥಿಯಾಗಿ ಮೈಸೂರು ಸಂಸತ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಜಯ. ನಂತರದ ರಾಜಕೀಯ ಸೆಣಸಿನಲ್ಲಿ 5 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರ ಕೈ ಹಿಡಿದರೆ 2 ಬಾರಿ ಸೋಲಿನ ರುಚಿ ತೋರಿಸಿತು. ಕೊಪ್ಪಳ, ಮೈಸೂರಿನಲ್ಲಿ 2 ಬಾರಿ ಸಂಸತ್ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಸೋತಿದ್ದಾರೆ. 2006ರ ಡಿಸೆಂಬರ್ನಲ್ಲಿ ನಡೆದ ಚಾಮುಂಡೇಶ್ವರಿ ಮರುಚುನಾವಣೆ ಜೆಡಿಎಸ್ ಧುರೀಣರ ವಿರುದ್ಧ ತೊಡೆತಟ್ಟಿ ಕಾಂಗ್ರೆಸ್ ಸೇರಿ ಕಣಕ್ಕಿಳಿದಿದ್ದ ಅವರನ್ನ ಮಣಿಸಲು ಆಗಿನ ಸರ್ಕಾರವೇ ಟೊಂಕ ಕಟ್ಟಿ ನಿಂತಿತ್ತಾದರೂ ಜನ ಅಲ್ಪ ಮತದ ಗೆಲುವನ್ನ ನೀಡಿದರು. ಅದು ಸಿದ್ದು ರಾಜಕೀಯ ಮರುಜನ್ಮ ಎಂದೇ ಪರಿಗಣಿತವಾಯಿತು. ಆ ನಂತರದ್ದೆಲ್ಲ ಈಗ ಇತಿಹಾಸ. ಮುಖ್ಯಮಂತ್ರಿಯಾಗಿ ಮುಗಿಲೆತ್ತರಕ್ಕೆ ಬೆಳೆದ ಅವರು ಈಗ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಎಲ್ಲ ಅಂದುಕೊಂಡಂತೆ ನಡೆದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಯಾದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. 12 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಒಂದು ಕೇಕ್ ಅನ್ನ ಕಟ್ ಮಾಡೋದ್ರ ಮುಖಾಂತರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. DK ಶಿವಕುಮಾರ್ ಅವರು ಸ್ವತಃ ಕೇಕ್ ಅನ್ನ ತಿನ್ನಿಸಿ ವಿಶ್ ಕೂಡ ಮಾಡಿದ್ರು. ಅದ್ರ ಒಂದು ಚಿಕ್ಕ ತುಣುಕಿದೆ, ನೋಡ್ಕೊಬರ್ರಿ. ರಾಜಕೀಯ ಅನ್ನೋದೇನೇ ಇರಲಿ, ಬಟ್ ಒಬ್ಬ ಬರೀ ಲೀಡರ್ ಅಲ್ಲ, ಮಾಸ್ ಲೀಡರು. 75 ವರ್ಷ ಒಂದು ವಯಸ್ಸು ಸಾಧನೆ, ಅದೊಂಥರ ಸಾಧನೆ, ಅದೊಂದು ಮೈಲಿಗಲ್ಲ. ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ ಅವರ ಆರೋಗ್ಯ 75 ವರ್ಷ ಆಗಿದೆ ಅಂತ ಅನ್ಸಲ್ಲ. ನಿಜ, ತುಂಬಾ ಫಿಟ್ ಅಂಡ್ ಫೈನ್ ಆಗಿ ಬಾಡಿಯನ್ನ ಇಟ್ಕೊಂಡಿದ್ದಾರೆ. ಆಯ್ತಾ. ಎರಡನೇದು ಇದು, ಅವ್ರಿಗೆ ನೀವು ನೋಡಿ, ಈಗಿನ ಯುವ ಸಮೂಹನೇ ಒಂದು 10 ಅವರ್ 11 ಅವರ್ ಕೆಲಸ ಮಾಡಿಬಿಟ್ರೆ ದಣದು ಬಿಡ್ತಾರೆ. ಅಯ್ಯೋ ಸಾಕಾಯ್ತಪ್ಪ ಅಂತ. ಇವ್ರಿಗೆಲ್ಲ ಹೆಂಗೆ ಗೊತ್ತಾ, 24/7 ರಾಜಕೀಯ ಮಾಡ್ತಾರೆ. ಆಮೇಲೆ ಅವ್ರು ಹಂಗಿದ್ರೇನೆ ಅವ್ರಿಗೆ ಆರೋಗ್ಯ. ನೀವು ಅವ್ರನ್ನ ಮನೆಯಲ್ಲಿ ಕೂರಿಸ್ಬಿಟ್ರೆ ಅವ್ರ ಆರೋಗ್ಯ ಇರಲ್ಲ. ಹಂಗಿರಬೇಕು, ಜನರ ಮಧ್ಯದಲ್ಲೇ ಇರಬೇಕು. ಪ್ರತಿದಿನ ನೀವು ಸಿದ್ದರಾಮಯ್ಯ, ಯಡಿಯೂರಪ್ಪ ಇವ್ರ ಮನೆಗಳಿಗೆ ಹೋಗಿ ಪ್ರತಿದಿನ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ರಾಜ್ಯದ ಎಲ್ಲೆಲ್ಲಿಂದನೋ ಜನ ಬಂದಿರ್ತಾರೆ. ಏನೋ ಕಷ್ಟ ಹೇಳ್ಕೊಳಕ್ಕೆ, ಏನೋ ಕೆಲಸ ಮಾಡಿಸ್ಕೊಳಕ್ಕೆ. ಯಾರನ್ನೂ ನಿರಾಸೆ ಮಾಡಲ್ಲ.
ಎಲ್ಲರನ್ನೂ ಮಾತನಾಡಿಸ್ತಾರೆ. ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆಯೋದೇ ಹಂಗೆ. ನೀವು ಜನರಿಂದ ಅಂತರ ಕಾಯ್ಕೊಂಡ್ಬಿಟ್ರೆ ನೀವು ಜನನಾಯಕ ಅಂತ ಹೆಂಗೆ ಅನಿಸ್ಕೋತೀರ? ಆಗಲ್ಲ. ಸಿದ್ದರಾಮಯ್ಯನವರು ಜನನಾಯಕ ಅಂತ ಅನಿಸ್ಕೊಂಡಿದ್ದೇ ಹಾಗೆ. ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿದ್ದು, ಆಮೇಲೆ ಅವರು ಆರಂಭದ ದಿನಗಳಿಂದಲೂ ಕೂಡ ಈ ಶೋಷಿತರ ಪರವಾಗಿ ಧ್ವನಿ ಎತ್ಕೊಂಡು ಬಂದಂಥವ್ರು. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಚಿಂತನೆಯಿಂದ ಪ್ರಭಾವಿತರಾದಂಥವ್ರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗಾಗಲಿ ಅಥವಾ ರಾಜಕಾರಣಿಗಳಿಗಾಗಲಿ ಅವರು ಫೀಲ್ಡಲ್ಲಿದ್ದರೆ ಮಾತ್ರ ಅವ್ರಿಗೆ ಎನರ್ಜಿ. ಅವ್ರನ್ನ ಕಟ್ಟಾಕಿ ಝೂನಲ್ಲಿ ಬಿಟ್ಟಂಗೆ ಬಿಡಬಾರ್ದು ಯಾವತ್ತೂ ಕೂಡ. ಆ ಥರ ಆಗಲ್ಲ. ಪ್ರಾಣಿಗಳು ಅಷ್ಟೇ ಸ್ವಚ್ಛಂದವಾಗಿ ತಿರುಗಾಡಬೇಕು. ಸಿದ್ದರಾಮಯ್ಯನವ್ರಿಗೆ ಆ 75 ವರ್ಷ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಗಾಡ್ ಬ್ಲೆಸ್ ಅಂತಲೇ ಹೇಳಬೇಕು. ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ದಿವಸಗಳಲ್ಲಿ. ಇನ್ನು ಇವತ್ತಿನ ಸಿದ್ದರಾಮೋತ್ಸವದಲ್ಲಿ ಮುಖ್ಯಮಂತ್ರಿ ಕೂಗಿಗೆ ವೇಗ ಸಿಗುತ್ತಾ ಒಂದು ಪ್ರಶ್ನೆ. ಯಾಕೆಂದರೆ ಅವ್ರನ್ನ ಮುಂದಿನ ನಾಯಕ ಅಂತಕ್ಕಂಥ ಬಿಂಬಿಸುವ ಕೆಲಸನ ಸಿದ್ದರಾಮೋತ್ಸವದಲ್ಲಿ, ಈ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದೆ. CM ಸಿದ್ದು ಕೂಗಿಗೆ ವೇದಿಕೆಯಲ್ಲಿ ಮಾತ್ರ ಬ್ರೇಕ್ ಹಾಕಲಾಗಿದೆ. ಆದರೆ ಪ್ರೇಕ್ಷಕರ ವಲಯದಲ್ಲಿ ಏನು ಮಾಡ್ತಾರೆ ಅನ್ನೋ ಸಹಜವಾದ ಕುತೂಹಲ ಇದ್ದೇ ಇದೆ. ಸಿದ್ದು CM ಘೋಷಣೆಗೆ ಕಂಟ್ರೋಲ್ ಹಾಕೋದಕ್ಕೆ ಸಿದ್ದರಾಮೋತ್ಸವ ಸಮಿತಿಗೆ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ. ಆದರೆ ವೇದಿಕೆಯ ಕೆಳಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಬೆಂಬಲಿಗರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಸಿದ್ದರಾಮೋತ್ಸವದಲ್ಲಿ CM ಕಹಳೆ ಹೇಗೆ ಮೊಳಗುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ. ಇದಕ್ಕೂ CM ಕುರ್ಚಿಗೂ ಸಂಬಂಧ ಇಲ್ಲ. ಕೆಲವು ಸುಮ್ಮನೆ ಯಾರೋ ಅಭಿಮಾನಿಗಳು ಹೇಳ್ಬೋದು ಅಷ್ಟೇ, ಅಭಿಮಾನದಿಂದ. ಅದರ ಹಾಗಂತೇಳಿ ಹುಟ್ಟದಬ್ಬ ಆಚರಣೆ ಮಾಡ್ಕೊಂಡೋದಕ್ಕೂ CM ಕುರ್ಚಿಗೂ ಏನು ಸಂಬಂಧ? ಪಕ್ಷ ಮೊದಲು ಅಧಿಕಾರಕ್ಕೆ ಬರಬೇಕು. ಮೆಜಾರಿಟಿ ಬಂದರೆ ತಾನೇ ಯಾರು ಚೀಫ್ ಮಿನಿಸ್ಟರ್ ಆಗೋದು. ಮೆಜಾರಿಟಿ ಬಂದ ಮೇಲೆ ಹೊಸದಾಗಿ ಆಯ್ಕೆ ಆದಂಥ MLAಗಳು ಲೀಡರ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್. ಅದರಿಂದ ಹುಟ್ಟದಬ್ಬ ಆಚರಣೆ ಮಾಡ್ಕೊಂಡ ತಕ್ಷಣ ಒಬ್ಬ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ. ಓಕೆ, ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳ್ತಾ ಇದ್ವಿ. ನೇರವಾಗಿ ನಾವೀಗ ದಾವಣಗೆರೆಗೆ ಹೋಗೋಣ. ನಮ್ಮ ತಂಡ ಕೂಡ ದಾವಣಗೆರೆಯಲ್ಲಿ ಇದೆ ಸಿದ್ದರಾಮೋತ್ಸವದ ವಿಚಾರವಾಗಿ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಗುಡ್ ಮಾರ್ನಿಂಗ್. ಒಂದು ಸೂಕ್ಷ್ಮವಾದ ವಿಚಾರ, ಸಿದ್ದರಾಮೋತ್ಸವ, ಬರ್ತ್ಡೇ, ವೇದಿಕೆಯಲ್ಲಿ ಶಕ್ತಿ ಪ್ರದರ್ಶನ ಇವೆಲ್ಲ ಓಕೆ. ಒಂದು ವೇಳೆ ವೇದಿಕೆಯ ಹೊರಗಡೆ ಇರತಕ್ಕಂಥ ಅಭಿಮಾನಿಗಳು ಸಿದ್ದರಾಮಯ್ಯ ಮುಂದಿನ CM ಅಂತಕ್ಕಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಘೋಷಣೆಯಾಗಿ ಮೊಳಗಿಸ್ಬಿಟ್ರೆ ಸ್ವಲ್ಪ ಇರುಸು ಮುರುಸು ಆಗಬಹುದು ನಾಯಕರುಗಳಿಗೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಕಾರ್ಯತಂತ್ರಗಳ ರೂಪದಲ್ಲಿ ಇದೆಯಾ, ಅಥವಾ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತನಾ? ಅರವಿಂದ್, ಆ ರೀತಿ ಅಲ್ಲಿಗೆ ಬರುವಂತ ಲಕ್ಷಾಂತರ ಜನರಲ್ಲಿ ಯಾರೋ ಒಂದಷ್ಟು ಜನ ಕೂಗಿದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದನ್ನೇ ಕೂಡ ಪಬ್ಲಿಕ್ ಟಿವಿಯ ಜೊತೆ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಕೊಂಡಿರುವಂಥದ್ದು. ವೇದಿಕೆಯಲ್ಲಿ ಆ ರೀತಿಯ ಯಾವುದೇ ಘೋಷಣೆಗಳಿರಲ್ಲ, ಇದ್ರ ಬಗ್ಗೆ ಸಮಿತಿ ನಿಗಾವನ್ನ ವಹಿಸುತ್ತೆ ಅಂತ. ಅಲ್ಲಿ ಬಂದವರಲ್ಲಿ ಯಾರೋ ಒಬ್ಬ ಏನೋ ಕೂಗಿದ್ರೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ, ಹಾಗಾಗಲ್ಲ, ಹಾಗೆ ಕೂಗಿದ್ರು ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅನ್ನುವಂಥ ಮಾತನ್ನ ಎರಡೆರಡು ಬಾರಿ ಕೂಡ ಸಿದ್ದರಾಮಯ್ಯ ಅವರು ಪಬ್ಲಿಕ್ ಟಿವಿಯ ಒಂದು ಸಂದರ್ಶನದಲ್ಲಿ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಹಾಗಾಗಿ ಒಂದು ಸ್ಪಷ್ಟವಾಗುತ್ತೆ, ಬರುವಂತಹ ಜನರ ಕೂಗನ್ನ ನಿಯಂತ್ರಿಸಲಿಕ್ಕೆ ಅಥವಾ ಅವರ ಭಾವನೆಗಳು ವ್ಯಕ್ತಪಡಿಸೋದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೇದಿಕೆಯ ಕಾರ್ಯಕ್ರಮದಲ್ಲಿ, ಸಭಾ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಯಾವ ರೀತಿಯೂ ಕೂಡ ಅಂದ್ರೆ ಮುಂದಿನ CM ಹೇಳಿಕೆ ಇರ್ಬೋದು, ಅಥವಾ ಸಿದ್ದರಾಮಯ್ಯ ಕೈ ಬಲಪಡಿಸಿ ಅನ್ನುವಂಥದ್ದು ಇರ್ಬೋದು, ಅಥವಾ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದಿರ್ಬೋದು, ಈ ರೀತಿಯ ಯಾವುದೇ ಮಾತುಗಳು ಬರದ ರೀತಿಯಲ್ಲಿ ಏನೆಲ್ಲ ಮುಂಜಾಗ್ರತೆಗಳನ್ನು ವಹಿಸಬೇಕು ಆ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಒಂದು ವಿಚಾರ ಇಲ್ಲಿ ಇನ್ನೊಂದು ಪ್ರಸ್ತಾಪ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮ ಸುಕೇಶ್, ಇದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನನ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನನ? ಅರವಿಂದ್, ಪ್ರಮುಖವಾಗಿ ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಯಾಕಂದ್ರೆ ಸಿದ್ದರಾಮಯ್ಯನವರ 75ನೇ ಅಮೃತ ಮಹೋತ್ಸವದ ಆಚರಣೆಯ ಸಿದ್ಧತೆಯನ್ನು ಅವರ ಬೆಂಬಲಿಗರು ಆರಂಭಿಸುವಾಗಲೇ ಸಹಜವಾಗಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ, ಮತ್ತೊಂದು ಕೂಡ ಅಹಿಂದ ಶಕ್ತಿ ಪ್ರದರ್ಶನ ಅನ್ನುವಂಥ ರೀತಿಯ ಮಾತುಗಳು ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬಂದಿತ್ತು. ಇದು ನಿಸ್ಸಂಶಯವಾಗಿ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ. ಆದರೆ ಸಿದ್ದರಾಮಯ್ಯವರು ಹೇಳದಂತೆ ಇದರ ಲಾಭ ಸಹಜವಾಗಿ ಆಗುತ್ತೆ ಪಕ್ಷಕ್ಕೆ, ಅಥವಾ ಚುನಾವಣಾ ವರ್ಷ ಆಗಿರೋದ್ರಿಂದ ಅದು ಕೂಡ ರಾಜಕಾರಣದಲ್ಲಿ ಮಾತುಗಳು ಬರ್ತವೆ ಅನ್ನುವಂಥ ಮಾತು ಹೇಳೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾಗಿ ಇದರ ಲಾಭವೇನಾದರೂ ಸಿಕ್ಕಿದ್ರೆ ಅದರ ಲಾಭ ಪಕ್ಷಕ್ಕೂ ಕೂಡ ಸಿಗುತ್ತೆ. ಆದರೆ ಸಿದ್ದರಾಮಯ್ಯ ಮೂಲಕ ಸಿಗುತ್ತೆ ಅನ್ನೋದು ಬಿಟ್ರೆ ಇದು ನೇರವಾಗಿ ಪಕ್ಷಕ್ಕಾಗುವಂತಹ ಲಾಭ ಅಥವಾ ಶಕ್ತಿ ಪ್ರದರ್ಶನಕ್ಕಿಂತಲೂ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಒಂದು ನಿರ್ಣಾಯಕವಾದ ಶಕ್ತಿ ಪ್ರದರ್ಶನ ಅಂತ ಹೇಳ್ಬಹುದು. ಅರವಿಂದ್, ಓಕೆ ಸುಕೇಶ್, ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ನಿಮ್ಮನ್ನ ನಾನು ಮತ್ತೆ ಮಾತನಾಡಿಸ್ತೀನಿ. ಕೊನೆಯದಾಗ ಒಂದು ಮಾತು ಹೇಳಿದ್ರು ಸುಕೇಶ್, ಸಿದ್ದರಾಮಯ್ಯನವರ ಪಾಲಿಗೆ ಇದು ನಿರ್ಣಾಯಕವಾದಂತಹ ಕಾರ್ಯಕ್ರಮ.